ನಮಃ. ಹರಿಃ ಓಂ. ಸಜ್ಜಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜೀವಸ್ತ್ರಂ ಭಜೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಸಕಲ ಸದ್ಭಕ್ತರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ, ಗುರುಗಳಾಗಿರತಕ್ಕಂಥ ಅಪ್ಪಣ್ಣಾಚಾರ್ಯರಿಗೂ ಕೂಡ ಅನಂತ ಸರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣ, ಅದರೊಳಗೆ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ನಿನ್ನೆ ದಿವಸ ರಮಾದೇವಿ ಹೇಳ್ತಾ ಇದ್ರು ಎಣ್ಣೆ ಶಾಸ್ತ್ರವನ್ನ ಮಾಡ್ಲಿಕ್ಕೆ ಅಂತ. ಅದರಲ್ಲಿ ನಿನ್ನೆ ದಿವಸ ಒಬ್ಬರು ಪ್ರಶ್ನೆ ಕೇಳಿದ್ರು. ಏನು ಅಂತಂದ್ರೆ, ನೀವು ಕೂದಲುಗಳನ್ನ ಬಲಗಡೆನೆ ಹಾಕಿಕೊಂಡು ಸ್ನಾನ ಮಾಡಬೇಕು, ಸ್ನಾನ ಮಾಡುವಾಗ ಗಂಟು ಬಿಚ್ಚಿಯೇ ಸ್ನಾನ ಮಾಡಬೇಕು ಅಂತ ಹೇಳಿದ್ರಿ. ಆದ್ರೆ ಹೆಣ್ಣು ಮಕ್ಕಳಿಗೆ ತಲೆಗೆ ಸ್ನಾನ ಇರೋದಿಲ್ಲ, ಮತ್ತೆ ಆವಾಗ ಗಂಟು ಹಾಕಿಕೊಂಡೇ ಸ್ನಾನ ಮಾಡ್ತಾರೆ, ಅದು ಹೇಗೆ ಅಂತ. ಅದಕ್ಕೆ ಉತ್ತರ ಹೇಳಿದೆವು. ಏನು ಅಂತ ಹೇಳಿದ್ರೆ, ಸ್ತ್ರೀಯರಿಗೆ ಮಂಗಳವಾರ ಶುಕ್ರವಾರ ಮಾತ್ರ ಸ್ನಾನ ಹೇಳಿದ್ದಾರೆ, ಉಳಿದ ದಿನಗಳಲ್ಲಿ ಸ್ನಾನ ಹೇಳಿಲ್ಲ. ಆವಾಗ ಆ ದೋಷ ಅವರಿಗೆ ಅಪ್ಲೈ ಆಗೋದಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಯಾವತ್ತು ತಲೆಗೆ ಸ್ನಾನ ಮಾಡ್ತಾರೋ ಅವತ್ತಿನ ದಿವಸ ಮಾತ್ರ ಇದನ್ನ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕೇ ಹೊರತು ಗಂಟು ಹಾಕಿಕೊಂಡೇ ಸ್ನಾನ ಮಾಡುವ ದಿವಸಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಹೇಗೆ ಅಂತ ಕೇಳಿದ್ರೆ, ಅದಕ್ಕೆ ಉದಾಹರಣೆ ಕೊಟ್ಟೆ. ಕಲಾಮಾತ್ರ ಸಾಧನ ದ್ವಾದಶಿ ಇದೆ. ಕಲಾಮಾತ್ರ ಸಾಧನ ದ್ವಾದಶಿ ಅಂದ್ರೆ ಅಷ್ಟೊತ್ತಿಗೆ ಊಟ ಆಗ್ಬೇಕು. ಆದ್ರೆ ಗಂಡನಿಗೆ ಊಟಕ್ಕೆ ಹಾಕದೆ ಹೆಂಡತಿ ಊಟ ಮಾಡೋ ಹಾಗಿಲ್ಲ. ಹಾಗಾದ್ರೆ ಹೆಂಡತಿನೂ ಏಕಾದಶಿ ಉಪವಾಸ ಮಾಡಿರ್ತಾಳೆ. ಮತ್ತೆ ಹಾಗಾದ್ರೆ ಅವಳಿಗೆ ದ್ವಾದಶಿಯ ಲೆಕ್ಕಾಚಾರ ಹೇಗೆ? ಕಲಾಮಾತ್ರ ಸಾಧನೆ ದಾಟಿ ಹೋಗುತ್ತಲ್ಲ ಅಂತಂದ್ರೆ, ಆ ನಂತರ ನೀವು ಊಟ ಮಾಡಿದ್ರು ಕೂಡ ಏಕಾದಶಿ ಫಲ ಬರೋದಿಲ್ಲ ಅಂತ ಶಾಸ್ತ್ರ ಇದೆ. ಮತ್ತೆ ಹಾಗಾದ್ರೆ ಇದು ಅನ್ವಯ ಹೇಗಾಗುತ್ತೆ ಅಂದ್ರೆ, ಅವಳನ್ನ ಬಿಟ್ಟು ಅಂತ ಅರ್ಥ. ತಾನು ಗಂಡನಿಗೆ ಬಡಿಸಿದಾಗ ಕಲಾಮಾತ್ರ ಸಾಧನ ಮಾಡಿದ ಪುಣ್ಯವೇ ಇರುತ್ತೆ. ಯಾಕೆ ಅಂದ್ರೆ, ನಿಜವಾಗಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಗಂಡ ಊಟ ಮಾಡಿದ ಎಲೆಯಲ್ಲಿ ತಾನು ಊಟ ಮಾಡಬೇಕು. ಆಗ ಏನಾಗುತ್ತೆ, ಗಂಡ ಎಷ್ಟು ಹೊತ್ತಿಗೆ ಊಟ ಪ್ರಾರಂಭಿಸಿದನೋ ಆ ಕಲಾಮಾತ್ರ ಸಾಧನೆಯಲ್ಲಿ ಅದೇ ಎಲೆಯಲ್ಲೇ ಊಟ ಮಾಡೋದರಿಂದ ಏನಾಗುತ್ತೆ ಅಂತಂದ್ರೆ, ಅವಳು ಕಲಾಮಾತ್ರ ಸಾಧನೆಯನ್ನ ಪರಿಪೂರ್ಣ ಮಾಡಿದ ಪುಣ್ಯ ಅವಳಿಗೆ ಪ್ರಾಪ್ತಿ ಆಗತ್ತೆ. ಹಾಗಾಗಿ ಅವಳು ಮಾತ್ರ ಲೇಟಾಗಿ ಊಟ ಮಾಡಿದ್ರೆ ಏಕಾದಶಿ ಫಲ ಹೊರಟೋಯ್ತಾ ಅಂದ್ರೆ ಇಲ್ಲ, ಅವಳನ್ನ ಬಿಟ್ಟು ಅಂತ ಅರ್ಥ. ಕೆಲವು ರೂಲ್ಸ್ಗಳು ಕೆಲವರಿಗೆ ಅಪ್ಲೈ ಆಗುತ್ತೆ, ಕೆಲವರಿಗೆ ಅಪ್ಲೈ ಆಗೋದಿಲ್ಲ. ಹಾಗೆ ಯಾರಿಗೆ ತಲೆಗೆ ಸ್ನಾನ ಮಾಡುವ ವಿಧಾನ ಹೇಳಿದ್ದಾರೋ ಅವರು ತಮ್ಮ ಕೂದಲನ್ನ ಬಲಗಡೆ ಮಾಡಿಕೊಂಡು ಗಂಟು ಬಿಚ್ಚಿ ಸ್ನಾನ ಮಾಡಬೇಕು ಅಂತ ಅಭಿಪ್ರಾಯ ಹೊರತು ಮತ್ತೊಂದಲ್ಲ ಅಂತ ಅರ್ಥ. ಹೀಗೆ ಅನೇಕ ಅರ್ಥಾನುಸಂಧಾನಗಳನ್ನ ಚಿಂತನೆ ಮಾಡುತ್ತಾ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾಳೆ ಮಹಾತಾಯಿ. ವಿದಿತಂ ಹೃದಯಂ ದೇವ ತವ ವೆಂಕಟವಲ್ಲಭ ತೈಲಾಭ್ಯಂಗಾನಿ ಕರ್ಮಾಣಿ ಕರಿಷ್ಯೆ ಪುರುಷೋತ್ತಮ. ಅವಳು ಹೇಳ್ತಾ ಇದ್ದಾಳೆ, ನಾನು ನಿನಗೆ ತೈಲವನ್ನ ಲೇಪನ ಮಾಡಿ ಮಂಗಳಾಭ್ಯಂಜನವನ್ನ ಮಾಡಿಸ. ಈ ಕೆಲವ್ರ ಮನೆಯಲ್ಲಿ ಜಾಸ್ತಿ ಜನ ಇರಲ್ಲ, ಆಗ ಇನ್ನೊಬ್ರ ಕೈಯಿಂದಲೇ ಎಣ್ಣೆ ಹಚ್ಚಿಸ್ಕೋಬೇಕು ಅಂತಂತೀರಿ. ಆಗ ಅವಳ ಗತಿ ಏನು ಅಂತ ಕೇಳಿದಾಗ ಹಾಗೇನು ಯೋಚನೆ ಇಲ್ಲ. ಇಲ್ಲದಿದ್ದಾಗ ಇದ್ದಾರೆ ಎಂಬ ಅನುಸಂಧಾನವನ್ನ ಮಾಡಿಕೊಂಡು, ಇನ್ನೊಬ್ಬರು ನನಗೆ ತೈಲಾಭ್ಯಂಜನವನ್ನ ಮಾಡ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿಕೊಂಡು ನಾವೇ ಹಚ್ಚಿಕೊಂಡು ಸ್ನಾನ ಮಾಡಿದ್ರು ಅದು ದೋಷ ಆಗೋದಿಲ್ಲ. ಇದ್ದಾಗ ಅದನ್ನ ಬಳಸ್ಕೊಳ್ಬೇಕು ಎಂಬುವಂತಹದ್ದರಲ್ಲಿ ತಾತ್ಪರ್ಯ ಅಂತನ್ನುವ ಚಿಂತನೆಯನ್ನ ನಾವು ಮಾಡಿಕೊಂಡು ಅಭ್ಯಂಜನವನ್ನ ಮಾಡ್ಲಿಕ್ಕೋಸ್ಕರವಾಗಿ ರತ್ನದ ಪೀಠವನ್ನ ಏರು ಅಂತ ರಮಾದೇವಿ ಹೇಳ್ತಾಳೆ. ಆವಾಗ ಆನಂದ ಬಾಷ್ಪವನ್ನ ಸುರಿಸುತ್ತಾ ಶ್ರೀನಿವಾಸ
ಕಶ್ಯಪರು, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರರೇ ಮೊದಲಾಗಿರ್ತಕ್ಕಂಥವರು. ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಪುರೋಗಮಾನ್ ಪ್ರಣಿಪತ್ಯ ವಶಿಷ್ಠಂ ಸಹ ಆಹ ವಿಶ್ವಂ ವಿಡಂಬನಂ. ಅವರೆಲ್ಲರಿಗೂ ಕೂಡ ಸಂತೋಷ ಪಡಿಸ್ತಾ ಲೋಕದ ರೀತ್ಯ ನಟನೆಗಾಗಿ ನಮಸ್ಕಾರ ಮಾಡುತ್ತಾ ಜಗತ್ತಿನ ವಿಡಂಬನೆಯನ್ನ ಮಾಡುತ್ತಾ ನೀನು ಆಗ ವಶಿಷ್ಠರನ್ನು ಕುರಿತು ಹೇಳ್ತಾರೆ, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ವಶಿಷ್ಠರೇ, ವಶಿಷ್ಠಂಬಾಹ ವಿಡಂಬಯನ್, ಸ್ನಾನ ಮಾಡಲು ನನಗೆ ಅನುಮತಿ ಕೊಡಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ನಾವು ಸ್ನಾನ ಮಾಡಬೇಕಾದ್ರೂ ಕೂಡ ದೊಡ್ಡವರಿಂದ ಅನುಮತಿಯನ್ನ ತೆಗೆದುಕೊಂಡು ಆ ದೊಡ್ಡವರು ಏನ್ ಹೇಳಬೇಕು, ಗಂಗಾ ಸ್ನಾನ ಫಲ ಸಮೃದ್ಧಿರಸ್ತು ಅಂತ ಅವರ ಬಾಯಿಂದ ಬರಬೇಕು. ಬಂದ ನಂತರ ನಾವು ಸ್ನಾನಗಳನ್ನ ಮಾಡಿದರೆ ಮಾತ್ರ ಫಲ. ಎಲ್ಲ ಕ್ರಮಬದ್ಧವಾಗಿ ಮಾಡಿರ್ತೇವೆ, ಸಂಕಲ್ಪ ಪೂರ್ವಕವಾಗಿ ಅನುಸಂಧಾನ ಎಲ್ಲ ಆಗಿದೆ. ಅನುಜ್ಞೆ ತೆಗೆದುಕೊಳ್ಳದೆ ಮಾಡಿದ್ರೆ ಅದೆಲ್ಲವೂ ಹೊರಟು ಹೋಗುತ್ತೆ. ಆಗ ನೀವು ಹೇಳ್ಬೋದು, ಬಾತ್ರೂಮ್ ನಲ್ಲಿ ನಾವೊಬ್ಬರೇ ಇರ್ತೀವಿ, ಯಾರ ಅನುಸಂಧಾನ ತಗೋಬೇಕು, ಯಾರು ಮನೆಯಲ್ಲಿ ಇರಲ್ಲ, 1000 ಸಮಸ್ಯೆಗಳಿದೆ. ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅನುಸಂಧಾನ ಮಾಡ್ಲಿಕ್ಕೆ ಅವಕಾಶವನ್ನ ಶ್ರೀಮದ್ ಆಚಾರ್ಯರು ನಮಗೆ ಕೊಟ್ಟದ್ದರಿಂದ ಏನ್ ಮಾಡಬೇಕು, ದೊಡ್ಡವರು ಇದ್ದಾರೆ, ಅವರ ಸಮ್ಮುಖದಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿಕೊಂಡು ಆ ದೊಡ್ಡವರು ನಾನು ಅನುಮತಿ ಕೇಳ್ತಾ ಇದ್ದೇನೆ ಅಂತ ನಾವೇ ಅನುಸಂಧಾನ ಮಾಡಿಕೊಂಡು ಆಗ ದೊಡ್ಡವರು ನಮಗೆ ಗಂಗಾ ಸ್ನಾನ ಫಲ ಸಮೃದ್ಧಿರಸ್ತು ಅಂತ ಅನುಜ್ಞೆ ಕೊಟ್ಟಿದ್ದಾರೆ ಅಂತ ತಿಳಿದುಕೊಂಡು ಆ ಅನುಜ್ಞೆಯಿಂದ ನಾನು ಸ್ನಾನ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನ ಮಾಡಿಬಿಟ್ರೆ ಆವಾಗ ಆ ಫಲ ಬರುತ್ತೆ ಅನ್ನುವ ತತ್ವವನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಶ್ರೀನಿವಾಸ ವಶಿಷ್ಠರನ್ನ ಅನುಮತಿಯನ್ನ ಕೇಳಿದ್ದಾನೆ. ಪ್ರಣಿಪತ್ಯ ವಶಿಷ್ಠಂ ಸಹ ಆಹ ವಿಶ್ವ ವಿಡಂಬಯನ್. ಏನಂತ ಕೇಳಿದ, ಅನುಜ್ಞಾಂ ದೇಹಿ ಮೇ ಬ್ರಹ್ಮನ್ ಆತ್ಮಜ್ಞಾನ ಅರ್ಥಂ ಮಹಾಮುನೇ. ನನಗೆ ಅನುಮತಿ ಕೊಡಿ, ಗಂಗಾ ಸ್ನಾನಾದಿ ತೀರ್ಥ ಸ್ನಾನವನ್ನ ಮಾಡ್ಲಿಕ್ಕೆ ನನಗೆ ಅನುಮತಿ ಕೊಡಿ ಎಂಬಂತಹ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಆಗ ವಶಿಷ್ಠರಾದರೂ ಏನೇನ್ಬೇಕು, ತಥಾಸ್ತ್ವಿತಿ ಅಬ್ರವೀತ್. ಆ ವಶಿಷ್ಠರು ಹೇಳ್ತಾರಂತೆ, ಸ್ವಾಮಿ ನೀನು ನನ್ನನ್ನ ಅನುಮತಿ ಕೇಳ್ತಾ ಇದ್ದಿ, ಹಾಗಾದ್ರೆ ನನ್ನ ಕರ್ತವ್ಯ ಏನು, ಗಂಗಾ ಸ್ನಾನ ಫಲ ಸಮೃದ್ಧಿರಸ್ತು ಅಂತ ನಾನು ಹೇಳಬೇಕು. ಆದ್ರೆ ನಾನು ಹೇಳ್ತಾ ಇಲ್ಲ, ನೀನೇ ಒಂದು ರೂಪದಿಂದ ನನ್ನ ಒಳಗೆ ನಿಂತುಕೊಂಡು ನೀನೇ ಹೇಳಿಸ್ಕೊಂತ ಇದೀಯ ಗಂಗಾ ಸ್ನಾನ ಫಲ ಸಮೃದ್ಧಿರಸ್ತು. ಇದು ಬಹಳ ಮುಖ್ಯ. ಯಾಕೆ ಅಂದ್ರೆ ಈಗ ಯಾರೋ ದೊಡ್ಡವರು ಇರ್ತಾರೆ, ಅಲ್ಲಿ ಸ್ನಾನ ಮಾಡ್ತಿರ್ತಾರೆ, ನಮ್ಮನ್ನು ನೋಡ್ತಾರೆ, ಆಚಾರ್ಯ ಅನುಮತಿ ಕೊಡಿ ಅಂತ ಕೇಳಿದಾಗ ಆಗ್ಲಿ ಗಂಗಾ ಸ್ನಾನ ಫಲ ಸಮೃದ್ಧಿರಸ್ತು ಅಂತ ದೊಡ್ಡವರಿಗೆ ಆಶೀರ್ವಾದ ಮಾಡೋದಲ್ಲ. ಮತ್ತೆ ಅವಾಗ ಅವ್ರು ಕೇಳ್ತಾರೆ, ನಾವು ಚಿಕ್ಕವರು ಇರ್ತೀವಿ, ನಮ್ಗೆ ಗೊತ್ತು ಅವರು ದೊಡ್ಡವರು ನಾವು ಚಿಕ್ಕವರು ಅಂತ. ಆದ್ರೆ ಅವ್ರ ಕರ್ತವ್ಯ ಏನು, ಅಲ್ಲಿ ಯಾರು ಬ್ರಾಹ್ಮಣರು ಸದ್ಬ್ರಾಹ್ಮಣರು ಸಿಗ್ತಾರೋ ಅವ್ರ ಹತ್ರ ಹೇಳ್ತಾರೆ, ನೀವು ಅನುಜ್ಞೆ ಕೊಡಿ ಅಂತ. ಆಗ ನಾವೇನು ಅನುಸಂಧಾನ ಮಾಡಬೇಕು, ಆಗ್ಲಿ ಅಂತ ಹೇಳೋದಲ್ಲ. ಮತ್ತೆ ಏನ್ ಹೇಳ್ಬೇಕು, ನಮ್ಮ ಒಳಗಿರತಕ್ಕಂತಹ ಆ ಮಹಾಸ್ವಾಮಿ ಶ್ರೀಕೃಷ್ಣನೇ ಒಳಗಿದ್ದುಕೊಂಡು ಅವರಿಗೆ ಅನುಮತಿಯನ್ನ ಕೊಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಆಯ್ತು ಸ್ವಾಮಿ ಅಂತ ಹೇಳಿ ಗಂಗಾ ಸ್ನಾನ ಫಲ ಸಮೃದ್ಧಿ ರಸ, ಆ ಗಂಗಾ ಸ್ನಾನದ ಫಲವನ್ನ ಆ ಶ್ರೀಕೃಷ್ಣ ನಿಮಗೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಹೀಗೆ ಮಾಡ್ಬೇಕೆ ಹೊರತು ನಾನೇ ಅನುಮತಿ ಕೊಟ್ಟೆ ಎಂಬತಕ್ಕಂತ ಭಾವನೆ ಯಾವತ್ತಿಗೂ ಬರಬಾರದು. ಅದನ್ನ ನೋಡಿ ಕಲಿಬೇಕು. ಯಾರನ್ನ, ವಶಿಷ್ಠರನ್ನ. ವಶಿಷ್ಠರು ಏನ್ ಮಾಡಿದ್ರು, ಸ್ವಾಮಿ ನಾನೇ ನಿನಗೆ ಅನುಮತಿ ಕೊಡೋದು, ನೀನೇ ನನ್ನ ಒಳಗಿದ್ದುಕೊಂಡು ಅನುಮತಿಯನ್ನು ಕೊಡಿಸ್ಕೊಂತ ಇದ್ದೀಯಾ. ಸಪತ್ನೀಕಾನ್ ಸುರಾನ್ ಸರ್ವಾನ್ ಸಭಾರ್ಯಾನ್ ಋಷಿಮಂಡಲಾನ್ ಅನುಜ್ಞಾಪ್ಯಾನುಗೈ ಸಾರ್ಧಂ ಉದತಿಷ್ಠತ್ವರೋ ಮುಖಃ. ಆಗ ಶ್ರೀನಿವಾಸ ಸಪತ್ನೀಕರಾದಂತಹ ದೇವತೆಗಳು ಹಾಗೂ ಇತರ ಮುನಿಗಳು, ಅವರ ಪತ್ನಿಗಳು, ಅವರೆಲ್ಲರ ಹತ್ರ ಕೂಡ ಅನುಮತಿಯನ್ನ ಕೇಳ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ಅನುಮತಿಯನ್ನ ಕೊಡ್ರಿ. ಅದಕ್ಕೆ ಹೇಳೋದು, ಈಗ ಮದುವೆ ಮನೆ ಅಂದ್ರೆ ಬಂಧು ಬಾಂಧವರೆಲ್ಲ ಬಂದಿರ್ತಾರೆ, ಅವರೆಲ್ಲರೂ ಕೂಡ ಮಲ್ನೀರು ಸ್ನಾನ ಅಂತಂದ್ರೆ ಎಲ್ಲ ನಿಂತ್ಕೊಂಡಿರ್ತಾರೆ. ಅವ್ರ ಹತ್ರ ಅನುಮತಿ ಕೇಳಬೇಕು, ನಾನು ಮಂಗಳ ಸ್ನಾನವನ್ನ ಮಾಡ್ತೇನೆ ಅನುಮತಿ ಕೊಡಿ ಅಂತ. ಆಗ ಎಲ್ರೂ ಕೂಡ ಆಗ್ಲಪ್ಪ ಅಂತಂತಾರೆ. ಆಗ ಈಗ ನೋಡಿ, ಒಂದು 60 ವರ್ಷ ಶಾಂತಿ ಅಥವಾ 70 ವರ್ಷ ಶಾಂತಿ ಅಥವಾ 80 ವರ್ಷ ಶಾಂತಿ, ಅವಾಗ ಏನ್ ಮಾಡ್ತಾರೆ, ಜರಡೆ ಸ್ನಾನ ಮಾಡ್ತಾರ ಇಲ್ಲೋ, ಜರಡೆ ಸ್ನಾನ ಎಲ್ಲಾ ಕುಂಭಗಳನ್ನ ತೆಗೆದುಕೊಂಡು, ಅಂದರೆ ಎಷ್ಟು ವರ್ಷದ ಶಾಂತಿಯೋ ಅಷ್ಟು ಕಲಶ ಸ್ಥಾಪನೆ ಮಾಡ್ಬೇಕು ಅಂತಿದೆ. ಈಗ 60 ವರ್ಷ ಅಂದ್ರೆ 60 ಕಲಶಗಳನ್ನ, 70 ಕಲಶಗಳು, ಆ ಕಲಶದ ಒಂದೊಂದು ಸಂವತ್ಸರಾಭಿಮಾನಿ ದೇವತೆಗಳನ್ನು ಕೂಡ ಸ್ಮರಣೆ ಮಾಡ್ತಾ ಆ ಕಲಶದ ನೀರನ್ನ
ಜರಡೆಯಲ್ಲಿ ಅಭಿಷೇಕ ಮಾಡಬೇಕು, ಶತಛಿದ್ರಗಳಾಗಿ ಆ ನೀರು ಅವರ ತಲೆಯ ಮೇಲೆ ಬೀಳಬೇಕು ಅಂತ ಇದೆ. ಇಲ್ಲಿ ಏನ್ ಮಾಡ್ತಾರೆ, ಬಂಧುಗಳೆಲ್ಲ ನೀರು ಹಾಕ್ತಾರೆ. ಆಗ ಇಲ್ಲಿ ಪ್ರಶ್ನೆ, ಬಂಧುಗಳೆಲ್ಲರೂ ಕೂಡ ಇವ್ರಿಗಿಂತ ಚಿಕ್ಕವರು ಇರ್ತಾರೆ, ಮತ್ತೆ ಅವರು ಆಗ್ಬಹುದಾ ಅಂತ ಕೇಳಿದಾಗ ಅದಕ್ಕೋಸ್ಕರವಾಗಿ ಮಂಗಳ ಸ್ನಾನ. ಈಗ ನಾವು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತಾ ಇದ್ದೀವಿ ಅಂತಂದು ಮಾತ್ರಕ್ಕೇನೆ ಸಾಲಿಗ್ರಾಮಕ್ಕಿಂತಲೂ ನಾವು ದೊಡ್ಡವರು ಅಂತ ಅರ್ಥವಾ? ಅಲ್ಲ. ಹಾಗಾದ್ರೆ ಏನರ್ಥ? ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತಾ ಇದ್ರೆ ಆ ಭಗವಂತನೇ ನಮ್ಮೊಳಗಿದ್ದುಕೊಂಡು ಸ್ನಾನವನ್ನ ಮಾಡಿಸಿಕೊಳ್ತಿದ್ದಾನೆ ಅಂತ. ಹಾಗೇನೆ ಯಾರು ಆ ಮಂಗಳ ಸ್ನಾನವನ್ನ ಮಾಡ್ತಿರ್ತಾರೆ ಅವರಿಗಿಂತಲೂ ದೊಡ್ಡವರಾಗಿದ್ರೆ ಮಂಗಳ ಸ್ನಾನವನ್ನ ಮಾಡಿ 2 ಕಾಳು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಬೇಕು. ಅದೇ ಚಿಕ್ಕವರಾಗಿ ಮಂಗಳ ಸ್ನಾನವನ್ನ ಮಾಡಿಸಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಬೇಡಬೇಕು. ನನ್ನ ಕೈಯಿಂದ ನೀವು ಮಾಡಿಸಿಕೊಂಡಿದ್ದೀರಿ, ನನ್ನ ಒಳಗಿರತಕ್ಕಂಥ ಭಗವಂತ ನಿಮಗೆ ಮಾಡಿಸಿದ, ಆದ್ದರಿಂದ ನಮಗೆ ನೀವು ಆಶೀರ್ವಾದ ಮಾಡಿ ಅಂತ ಸ್ನಾನವನ್ನ ಮಾಡಿಸಿ ಅವರ ಕಾಲಿಗೆ ನಮಸ್ಕಾರವನ್ನ ಮಾಡಿ ಆ ನಂತರ ಇದು ಮಾಡಬೇಕು. ಹೀಗೆ ವ್ಯತ್ಯಾಸ. ಇವಾಗ ಶ್ರೀನಿವಾಸ ಕಲ್ಯಾಣ ಮಾಡ್ತಾರೆ, ಆವಾಗ ಎಲ್ರು ಹೇಳ್ತಾರೆ ಭತ್ತದ ಅರಳು ಹಾಕ್ರಿ ಅಂತ ಹೇಳ್ತಾರೆ, ಅಕ್ಷತೆ ಹಾಕ್ರಿ ಅಂತ. ಅಕ್ಷತೆ ಹಾಕುವಾಗ ಅಂತರಪಟ ತೆಗೆದು ಅಕ್ಷತೆ ಹಾಕುವಾಗ ಏನ್ ಮಾಡ್ಬೇಕು? ಆ ಪಾದಗಳಿಗೆ ನಮ್ಮ ಪಾದ ಹಾಕಬೇಕೆ ಹೊರತು ತಲೆ ಮೇಲೆ ಹಾಕುವ ಅಧಿಕಾರ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಅವನ ದಾಸಾನುದಾಸರು. ಅವನು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ. ಅವನ ಪಾದಗಳಿಗೆ ಅಕ್ಷತೆಯನ್ನು ಹಾಕಿ, ಸ್ವಾಮಿ ನಮಗೂ ಕೂಡ ಕಲ್ಯಾಣ ಆಗುವ ಹಾಗೆ ಅನುಗ್ರಹ ಮಾಡು ಎಂಬತಕ್ಕಂಥ ಬೇಡಿಕೆ ಏನಿದೆಯಲ್ಲ, ಈ ಅನುಸಂಧಾನವನ್ನ ಮಾಡಬೇಕು ಅಂತ ಇದರೊಳಗೆ ಹೇಳ್ತಾ ಇದ್ದಾರೆ. ಸಪತ್ನೀಕಾನ್ ಸುರಾನ್ ಸರ್ವಾನ್ ಸಭಾರ್ಯಾನ್ ಋಷಿಮಂಡಲಾನ್ ಅನುಜ್ಞಾಪ್ಯಾನುಗೈ ಸಾರ್ಧಂ ಉದತಿಷ್ಠತ್ ಸುರೋಮುಖ. ಆ ಪರಿವಾರ ಸಮೇತನಾಗಿ ಎಲ್ಲರ ಹತ್ರ ಕೇಳಿದ್ದಾನೆ. ಆಗ ಭಗವಂತ ಹೇಗೆ ಕೂತ ಅಂತ ಕೇಳಿದಾಗ, ವಿಕೀರ್ಯ ಕೇಶಮೂಲಾನಿ ಕೇಶಪುಂಖಾನಿ ಪೂರ್ವಾಭಿಮುಖಮಾಸ್ಥಿತ. ನೋಡಿ, ಸ್ನಾನ ಕೂತಾಗ ಭಗವಂತ ಏನ್ ಮಾಡಿದ? ಸ್ನಾನಕ್ಕೆ ಕೂತಾಗ ಕೂದಲುಗಳನ್ನ ಬಿಚ್ಚಿಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕೂತಿದ್ದಾನೆ. ಅಂದ್ರೆ ಸ್ನಾನ ಮಾಡುವಾಗ ಕೂದಲು ಗಂಟು ಹಾಕಿಕೊಂಡು ಸ್ನಾನ ಮಾಡಬಾರ್ದು. ನೋಡಿ, ಉಲ್ಟಾ ಎಲ್ಲ. ಏನು, ಸ್ನಾನ ಮಾಡುವಾಗ ಗಂಟು ಹಾಕೊಂಡು ಸ್ನಾನ ಮಾಡಬಾರ್ದು, ಬಿಚ್ಚಿ ಸ್ನಾನ ಮಾಡಬೇಕು. ಮನೆಯಿಂದ ಹೆಣ್ಣು ಮಕ್ಕಳು ಹೊರಗೆ ಹೋಗುವಾಗ ಕೂದಲು ಬಿಚ್ಚಿಕೊಂಡು ಹೋಗ್ಬಾರ್ದು, ಭೂತ ಪ್ರೇತಗಳ ಸನ್ನಿಧಾನ ಬಂದ್ಬಿಡ್ತದೆ. ಹಾಗಾಗಿ ಯಾವತ್ತಿಗೂ ಕೂಡ ಹೆಣ್ಣು ಮಕ್ಕಳು ಕೂದಲನ್ನ ಬಿಚ್ಚಿಕೊಂಡು ಹೊಸ್ತಲು ದಾಟಬಾರದು ಅಂತ ಉಂಟು. ಇವತ್ತು ಅದೇ ಜಾಸ್ತಿ ಆಗಿ ಹೋಗಿದೆ. ಹೇಳುವವರು ಇಲ್ಲ, ಹೇಳುವವರಿಗೂ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವರು ಮಾಡಿದ್ದೇ ಧರ್ಮ, ಮಾಡಿದ್ದೇ ಆಚರಣೆ ಆಗಿ ಹೋಗಿದೆ. ಹಾಗಾಗಿ ವಿಕೀರ್ಯ ಕೇಶಮೂಲ, ಯಾವಾಗ ಸ್ನಾನ ಕೂತಾಗ ಕೂದಲನ್ನ ಬಿಚ್ಚಿಕೊಂಡು ಸ್ನಾನ ಮಾಡಬೇಕು. ಅದನ್ನು ಏನು, ದಕ್ಷಿಣ ಭಾಗೆ ಬಾಹುಮೂಲೆ, ಅಂದ್ರೆ ತನ್ನ ಬಲಗೈಯ ಭುಜದ ಮೂಲದಲ್ಲೇ ಆ ಕೂದಲನ್ನ ಹಾಕೊಳ್ತಾ ಇದ್ದಾನೆ. ಅಂದ್ರೆ ಯಾವಾಗಲೂ ಕೂದಲು ನಮ್ಮ ಬಲಭಾಗದಲ್ಲಿರ್ಬೇಕೆ ಹೊರತು ಎಡಭಾಗಕ್ಕೆ ಹೋಗ್ಬಾರ್ದು. ಪೂರ್ವಾಭಿಮುಖಮಾಸ್ಥಿತ ಆರೋಪಯನ್ ರತ್ನಪೀಠೆ ಶ್ರೀನಿವಾಸಂ ಸುಯೋಚಿಸಃ. ಆಗ ತೈಲಶಾಸ್ತ್ರವನ್ನ ಮಾಡಬೇಕು. ಅರುಂಧತ್ಯಾದಿ ಸುಮಂಗಲಿಯರು ಅವನನ್ನ ಉತ್ತರಾಭಿಮುಖವಾಗಿರುವ ಭದ್ರಪೀಠದಲ್ಲಿ ಕುಳ್ಳಿಸಿರಿದ್ದಾರೆ. ಮಂತ್ರಾಕ್ಷತೆಯನ್ನ ತಲೆ ಮೇಲೆ ಹಾಕಿ ತಾಂಬೂಲಾದಿಗಳನ್ನ ನೀಡಿ, ನೋಡಿ, ಆರತಿ ಶಾಸ್ತ್ರ ಮಾಡಬೇಕಾದ್ರೆ ಬರೀ ಆರತಿ ಶಾಸ್ತ್ರ ಮಾಡೋದಲ್ಲ, ತಾಂಬೂಲವನ್ನ ದೇವರಿಗೆ ಅರ್ಪಣೆ ಮಾಡಿದ ತಾಂಬೂಲವನ್ನ ಅವರ ಕೈಯಲ್ಲಿ ಕೊಡಬೇಕು. ಅವರು ತಾಂಬೂಲವನ್ನ ಹಿಡ್ಕೋಬೇಕು. ಹಿಡ್ಕೊಂಡಾಗ ಆರತಿ ಶಾಸ್ತ್ರ. ಇದು ಮಂಗಳ ಸ್ನಾನ ಅಂತ ಅರ್ಥ. ಬರೀ ಎಣ್ಣೆ ಶಾಸ್ತ್ರ ಮಾಡಿದ್ರೆ ಅದಕ್ಕೆ ಏನೂ ಪ್ರಯೋಜನ ಇಲ್ಲ. ತಾಂಬೂಲವನ್ನ ಆರತಿ ಮಾಡಬೇಕು, ತಾಂಬೂಲವನ್ನ ಕೈಯಲ್ಲಿ ಕೊಡಬೇಕು. ತಾಂಬೂಲವನ್ನ ಕೈಯಲ್ಲಿ ಹಿಡ್ಕೊಂಡಾಗ ಬರೀಗೈಯಲ್ಲಿ ರಿಕ್ತ ಹಸ್ತೆ ನ ಕುರ್ಯಾತ್, ಬರೀಗೈಯಲ್ಲಿ ಮಾಡಬಾರ್ದು ಅಂತುಂಟು. ತಾಂಬೂಲವನ್ನು ಕೊಡಬೇಕು. ಆ ತಾಂಬೂಲವನ್ನು ಇವರು ಕೈಯಲ್ಲಿ ಹಿಡ್ಕೊಂಡು ಕೂತಿರ್ಬೇಕು. ಅಟ್ಲೀಸ್ಟ್ ಯಾವುದೂ ಇಲ್ಲ ಅಂದ್ರೆ ಒಂದು ಅಡಿಕೆ ಬೆಟ್ಟನ್ನಾದ್ರೂ ಕೊಡಬೇಕು ಅಂತ. ಅಡಿಕೆ ಬೆಟ್ಟನ್ನಾದ್ರೂ ಅಷ್ಟೇ ಹೊರತು ಅಡಿಕೆ ಬೆಟ್ಟೇ ಅಲ್ಲ. ಕೆಲವರು ಏನ್ ಮಾಡಿಬಿಡ್ತಾರೆ, ಅಡಿಕೆ ಬೆಟ್ಟು ಮಾತ್ರ ಕೊಡಬೇಕು, ವೀಳ್ಯದೆಲೆ ಕೊಡಬಾರ್ದು. ತಪ್ಪು. ಅದು ಏನ್ ಗೊತ್ತುಂಟ, ವೀಳ್ಯದೆಲೆ ಅಡಿಕೆ ಕೊಡ್ಬೇಕು. ಆದ್ರೆ ಆ ವೀಳ್ಯದೆಲೆ ಇಲ್ದಿದ್ರೆ ಅಡಿಕೆಯನ್ನಾದ್ರೂ ಕೊಡು ಅಂದ್ರು. ಈಗ ಹೇಗೆ ಅಂದ್ರೆ 1008 ಗಾಯತ್ರಿ ಜಪ ಮಾಡ್ಬೇಕು, ಆಗ್ಲಿಲ್ಲ 108, ಆಗ್ಲ 10 ಅಟ್ಲೀಸ್ಟ್ ಅಂತ. ಯಾರೋ ಹೇಳಿದ್ರು 108, ಅಯ್ಯೋ ಅಷ್ಟೆಲ್ಲ ಮಾಡಬಾರ್ದಲ್ಲ, 10 ಗಾಯತ್ರಿ ಜಪ ಮಾಡ್ಬೇಕು ಅಂತ ಪುಸ್ತಕದಲ್ಲಿ ಬರ್ದಿದ್ದಾರೆ ಅಂತ. ಅದು 10 ಗಾಯತ್ರಿ ಮಾಡು ಅಂತ ಹೇಳಿಲ್ಲ, 10 ಮಾಡು ಅಂತ. ಅದು ಏವಕಾರ ಎಲ್ಲಿಂದ ಎಲ್ಲಿಗೂ ಹೊರಟೋಯ್ತು. ಹಾಗಾಗಿ ತಪ್ಪಾದ ಕಲ್ಪನೆಗಳೇ ನಮ್ಮಲ್ಲಿ ಜಾಸ್ತಿ ಬರ್ತದೆ. ಆದ್ದರಿಂದ ತಾಸ ಮಧ್ಯೆ ಇಂದು ಶ್ರೀರಾಮ
ತಾಸಾಂ ಮಧ್ಯೆ ಸಿಂಧು ಪುತ್ರಿ ರಮಾ ಕಮಲಲೋಚನ ರುಕ್ಮಪಾತ್ರಂ ಸಮಾದಾಯ ತೈಲಪೂರಿತ ಮಾದರಾತು. ಅಲ್ಲಿಯೂ ಕೂಡ ನೋಡಿ ರತ್ನಪೀಠದಲ್ಲಿ ಕೂಡಿರಿಸಿ ಏನು ಮಾಡಿದ್ದಾಳೆ? ಸಿಂಧು ಪುತ್ರಿಯಾಗಿರತಕ್ಕಂಥ ರಮಾದೇವಿ ಭಕ್ತಿ ಆಧಾರಗಳಿಂದ ಬಂಗಾರದ ಪಾತ್ರೆ, ಆ ಬಂಗಾರದ ಪಾತ್ರೆಯಲ್ಲಿ ಮತ್ತೆ ಎಣ್ಣೆಯನ್ನ ತುಂಬಿದ್ದಾಳೆ. ತೈಲ ಪೂರಿತ ರುಕ್ಮರಾಟು, ಅಂತಹ ತೈಲವನ್ನ, ಇದರಲ್ಲೂ ಪ್ರಧಾನವಾಗಿ ನಾವು ವ್ಯಾಖ್ಯಾನಕಾರ ನಮಗೆ ಹೇಳ್ತಾರೆ, ತತ್ರ ತೈಲ ಪೂರಿತ ಮಾದರಾತ್, ತೈಲವನ್ನೇ ತುಂಬಿಸಬೇಕು. ಬಹಳ ಮುಖ್ಯ ಇದು. ಏನು ತೈಲವನ್ನೇ ತುಂಬಿಸಬೇಕು ಅಂದ್ರೆ ಇಲ್ಲವಾದದ್ದನ್ನೇ ತುಂಬಿಸ್ರಿ ಹೊರತು ಬೇರೆ ಯಾವುದನ್ನು ತುಂಬಿಸ್ಬೇಡ್ರಿ. ಎಷ್ಟು ಅದ್ಭುತವಾದ ಅರ್ಥಗಳಿದೆ ನೋಡಿ. ಆದ್ದರಿಂದ ತಿಲ ಅಂದ್ರೆ ತೈಲದಿಂದ ನಿರ್ಮಿತ, ಅಂದ್ರೆ ತಿಲದಿಂದ ನಿರ್ಮಿತವಾದದ್ದೇ ತೈಲ ಹೊರತು ಬೇರೆ ಯಾವುದು ಅಲ್ಲ. ಕೆಲವರು ಆ ಎಣ್ಣೆ ಹಾಕು ಈ ಎಣ್ಣೆ ಹಾಕು, ಅದನ್ನ ಯಾವುದು ಬರೋದಿಲ್ಲ. ತಿಲದಿಂದ ನಿರ್ಮಿತವ, ದೇವರಿಗೆ ಬೆಳಗಲಿಕ್ಕೂ ಕೂಡ ಎಳ್ಳಿನಿಂದ ಮಾಡಿರ್ತಕ್ಕಂಥದ್ದು, ಮತ್ತೆ ಅಭ್ಯಂಗನ ಸ್ನಾನಕ್ಕೂ ಕೂಡ ತೈಲದಿಂದ ತಿಲದಿಂದ ನಿರ್ಮಿತವಾದ ಎಣ್ಣೆಯನ್ನೇ ಉಪಯೋಗಿಸ್ಬೇಕು. ಬಂಗಾರದ ಪಾತ್ರೆ ಇಲ್ಲಪ್ಪ, ನಾವೇನ್ ಮಾಡೋಣ, ಯಾವುದಿದೆಯೋ ಅದು ಬಂಗಾರದ ಪಾತ್ರೆ ಎಂಬ ಅನುಸಂಧಾನದಿಂದ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ ಅವನಿಗೊಂದು ಆರತಿ ಮಾಡಬೇಕು. ಆರತಿ ನೋಡಿ, ಆ ಯಾವ ತೈಲಾಭ್ಯಂಗನವನ್ನ ಮಾಡ್ತೇವೋ ಅದು ದೇವರಿಗೆ ಸಮರ್ಪಣೆ ಆಗ್ಬೇಕು ಬಂಗಾರದ ಪಾತ್ರೆಯಲ್ಲಿ. ಆದ್ದರಿಂದ ದೇವರಿಗೊಂದು ಆರತಿ ಆಗ್ಬೇಕು. ಆ ಮಾಡಿದ ಆರತಿಯನ್ನೇ, ಅದೇ ದೇವರಿಗೆ ಸಮರ್ಪಣೆಯಾದ ತೈಲವನ್ನೇ ಇವರಿಗೆ ಹಚ್ಚಬೇಕು. ಮದುವೆ ಮುಂತಾದ ಸಂದರ್ಭಗಳಲ್ಲಿ ಮಾಡುವಾಗ ಈ ರೀತಿಯಾಗಿ ಅಭ್ಯಂಜನವನ್ನ ಮಾಡಬೇಕು. ಆ ಮಾಡುವಾಗ ಏನ್ ಹೇಳ್ತಾರೆ? ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋದನಾಧಿಪ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ. ಇಲ್ಲಿ ದೀರ್ಘಾಯುರ್ಭವ ಗೋವಿಂದ ಅಂತ ಅಂದ್ರೆ ಏನರ್ಥ ಅಂದ್ರೆ, ಈ ಹಿಂದೆ ನೀನು ಹುತ್ತದಲ್ಲಿ ಯಾರಿಗೂ ಕಾಣಿಸದಂತೆ ಹೇಗೆ ಇದ್ದೆಯೋ ಹಾಗೆ ಪರ್ವತದಲ್ಲಿ ಯಾರಿಗೂ ಕಾಣಿಸದೆ ಇರುತ್ತಾ ಭಕ್ತರನ್ನ ಅನುಗ್ರಹ ಮಾಡ್ತಾ ಇರು. ಕೇವಲ ವಿಗ್ರಹ ಮಾತ್ರ ಕಾಣಬೇಕು. ಹೇಗೆ ಹುತ್ತದಲ್ಲಿ ಒಳಗಡೆ ಇದ್ದಿ, ಯಾರು ನೋಡಿದ್ರು ಬರೀ ಹುತ್ತ ಅಂತ ತಿಳ್ಕೊಂಡಿದ್ರಲ್ಲ, ಹಾಗೆ ಶಿಲಾ ವಿಗ್ರಹದಲ್ಲಿ ಶಾಶ್ವತವಾಗಿ ಇಲ್ಲಿ ನಿಂತು ಬಂದ ಭಕ್ತರಿಗೆ ನೀನು ಕಣ್ಣಿಗೆ ಕಾಣಿಸದ ಹಾಗೆ ಭಕ್ತರನ್ನ ಅನುಗ್ರಹ ಮಾಡು. ದೀರ್ಘಾಯುರ್ಭವ ಗೋವಿಂದ ಎಂಬ ಪ್ರಾರ್ಥನೆಯನ್ನ ಮಾಡುವ ಒಂದು ಶ್ರುತಿ ಇದೆ. ಯತ್ ಸಾನೋ ಸಾನುಮಾರುಹತ್ ಭೂರ್ಯ ಸ್ಪಷ್ಟಕರ್ತ್ವಂ ತ್ವದಿಂದ್ರ ಅರ್ಥಂಚೇತೀತಿ ಯೂತೇನ ವೃಷ್ಟಿರೇಜತಿ ಅನ್ನುವಂತಹ ಒಂದು ವೇದ. ಆ ವೇದದಲ್ಲಿ ಹೇಳ್ತಾರೆ ಪರಮಾತ್ಮ ಎಲ್ಲದರೊಳಗೂ ಸೂಕ್ಷ್ಮ ರೂಪನಾಗಿ ಇರ್ತಾನೆ ಎನ್ನುವಂತಹ ವೇದ ಮಂತ್ರವನ್ನು ಹೇಳ್ತಾರೆ. ಹಾಗೆ ಮಹಾತಾಯಿ ಸ್ನಾನವನ್ನ ಮಾಡಿಸುವಾಗ ದೀರ್ಘಾಯುಷ್ಮಂತನಾಗು, ಬಹುಪುತ್ರವಂತನಾಗು, ಧನಾಧಿಪತಿಯಾಗು, ಈ ರೀತಿಯಾಗಿ ಯಾರು ಮಾಡ್ತಾರೆ ಅವರು ಈ ಅನುಸಂಧಾನವನ್ನ ಮಾಡಬೇಕು ಅಂತ. ಹೋಯ್ತು ರಿಮೂವ್ ಆತ. ಹರೇ ಶ್ರೀನಿವಾಸ ಆಚಾರ್ಯ. ಆಯ್ತು, ಮುಗಿಸ್ತೇನೆ, ಟೈಮ್ ಆಗಿದೆ. ಆದ್ದರಿಂದ ಏವ ಮುಕ್ತ ತದಾದೇವಿ ಅಭ್ಯಸಿಂಚತ್ ರಮಾಹರಿಂ ವೇದಾಂಗಂ ಮರ್ದಯಾಮಾಸ ತೈಲೇ ನೀತಿ ಸುಗಂಧಿನ. ಆಗ ಅವಳು ಎಣ್ಣೆಯನ್ನ ಹಚ್ಚಿ ಪರಮಾತ್ಮನ ಅಂಗವನ್ನ ಮರ್ದನ ಮಾಡಿದ್ದಾಳೆ. ದೇವಾಂಗಂ ಮರ್ದಯಾಮಾಸ ಅಂದ್ರೆ ಚೆನ್ನಾಗಿ. ನಿನ್ನೆ ನಾನು ಹೇಳುವಾಗ ಒಂದು ಮಾತು ಹೇಳಿದ್ದೆ, ಏನು ಅಂತಂದ್ರೆ ಪತ್ನಿಯಿಂದ ಎಣ್ಣೆಯನ್ನ ಹಚ್ಚಿಸಿಕೊಳ್ಬೇಕು. ಮಾತೃ ಹಸ್ತೇಚ ಭೋಜನಂ ಅಂತ, ತಾಯಿಯ ಕೈಯಿಂದ ಊಟ ಮಾಡಬೇಕು ಅಂತ, ದಾನವನ್ನ ನಮ್ಮ ಕೈಯಿಂದಲೇ ಕೊಡಬೇಕು, ಹೀಗೆಲ್ಲ ಒಂದು ಮಾತುಗಳಿದೆ. ಅದರಂತೆ ಆಗ ಈ ಎಣ್ಣೆ ಶಾಸ್ತ್ರವನ್ನ ಮಾಡ್ತಾ ಇದ್ದಾರಲ್ಲ, ಆಗ ನಾರದ ಪ್ರಮುಖಶ್ಚೈಹಿ ಗಂಧರ್ವಾಹ ತುತೋಷಿರೇ ಅವರೆಲ್ಲರೂ ಕೂಡ ಭಗವಂತನ ಸ್ತೋತ್ರ ಮಾಡಿದ್ರು. ಹೇಗೆ ಅಂದ್ರೆ, ನಾರದರು ಮಹತಿ ಎಂಬತಕ್ಕಂಥ ವೀಣೆಯನ್ನ ನುಡಿಸ್ತಾ ಇದ್ರೆ, ತುಂಬುರು ಎಂಬತಕ್ಕಂತಹ ಗಂಧರ್ವರಿಗೆಲ್ಲ ಅಧಿಪತಿ ತುಂಬುರು. ಆ ತುಂಬುರು ಎಂಬತಕ್ಕಂತಹ ಗಂಧರ್ವ
ಕಲಾವತಿ ನಾಮ್ನಿ, ಕಲಾವತಿ ಎಂಬತಕ್ಕಂತಹ ವೀಣೆಯನ್ನ ನುಡಿಸ್ತಾ ಇದ್ರಂತೆ. ನುಡಿಸ್ತಾ ಕಶ್ಯಪರಿಂದ ಜನಿಸಿರತಕ್ಕಂತಹ ಕುಬೇರನ ಆಸ್ಥಾನದಲ್ಲಿ ಗಾನವನ್ನ ಮಾಡ್ತಾ ಇದ್ದಾರೆ. ಆ ಸಂಗೀತದಲ್ಲಿ ಅಂತಹ ಗಂಧರ್ವ ಗಾನ ಮಾಡ್ತಾ ಇರುವಾಗ ರಂಬೆ, ಊರ್ವಶಿ, ಪೂರ್ವಚಿತ್ತಿ, ಮೇನಕೆ, ವಿಶ್ವಾಚಿ, ಘೃತಾಚಿ ಇತ್ಯಾದಿ ಅಪ್ಸರಾ ಸ್ತ್ರೀಯ ನನರ್ಥ ಅವರೆಲ್ಲರೂ ಕೂಡ ಕುಣಿಲಿಕ್ಕೆ ಶುರು ಮಾಡಿದರಂತೆ. ಯಮೋರ್ವಶಿ ಯಮಿ ಚೈವಾ ಅಂತನ್ನುವಂತಹ ವೇದಾಧಿಕಾರ ಇರತಕ್ಕಂಥವರು ಅವರೆಲ್ಲರೂ ಕೂಡ ನರ್ತನ ಮಾಡ್ತಾ ಇದ್ದಾರೆ. ಇವರು ವೀಣೆಯಿಂದ ಗಾನ ಮಾಡ್ತಾ ಇದ್ದಾರೆ. ಈ ಕಡೆ ಆರತಿ ಶಾಸ್ತ್ರ ಆಗ್ತಾ ಇದೆ. ಈ ರೀತಿಯಾಗಿ ಆವಾಗ ಅವರು ಎಷ್ಟೊತ್ತು ಸ್ನಾನ ಮಾಡ್ತಾ ಇದ್ದಾರೆ ಅಷ್ಟೊತ್ತೂ ಕೂಡ ಒಳ್ಳೆ ರೀತಿಯಾದಂತ ಸ್ನಾನಾದಿಗಳನ್ನ ಮಾಡಿದ್ದಾರೆ. ಅದನಂತರ ಮತ್ತೆ ವಸ್ತ್ರ ಒರೆಸ್ಬೇಕಲ್ಲ, ಲಕ್ಷ್ಮೀದೇವಿನೇ ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವತ್ ರಮ. ಆದ್ದರಿಂದ ಆಗ ತಂದು ಕೊಟ್ಟದ್ಯಾರು? ಒರೆಸಿದ್ದು ರಮಾದೇವಿ. ತಂದು ಕೊಟ್ಟದ್ಯಾರು? ತದಾ ದದೌ ಬ್ರಹ್ಮ ಪತ್ನಿ ಸಾವಿತ್ರಿ ವಸ್ತ್ರಮುತ್ತಮಂ. ಬ್ರಹ್ಮನ ಪತ್ನಿ ಆಗಿರತಕ್ಕಂಥ ಸರಸ್ವತಿ ಅವರು ಅಂದ್ರೆ ಸಾವಿತ್ರಿ, ಅವಳು ವಸ್ತ್ರವನ್ನ ತಂದು ಕೊಟ್ಲು. ಆ ವಸ್ತ್ರದಿಂದ ಎಲ್ಲ ತಲೆ ಮೊದಲಾಗಿರತಕ್ಕಂಥ ಅವಯವಗಳನ್ನ ಒರೆಸಿದಳು. ಅಂದ್ರೆ ಹೇಗೆ ಅಡಿಗೆ ಮಾಡುವಾಗ್ಲೂ ಅಷ್ಟೇ, ಪರಮಾತ್ಮ ಊಟ ಮಾಡುವಾಗ ಇವರೆಲ್ಲರೂ ತಂದು ಕೊಡೋರು, ಒಬ್ಬೊಬ್ರು ಒಂದೊಂದು ತಂದು ಕೊಡ್ತಾರೆ ಮಾಡಿ, ಅದನ್ನ ಬಡಿಸೋದು ಮಾತ್ರ ಮಹಾಲಕ್ಷ್ಮಿ. ಹೇಗೆ ಅನ್ನಂ ಸರಸ್ವತಿ ಕುರ್ಯಾತ್ ಭಕ್ಷ್ಯಂ ವಾಯು ಜಗತ್ಪತೆ, ಐತರೆ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಿದಂತೆ ಅನ್ನವನ್ನ ಸರಸ್ವತಿ ಮಾಡ್ತಾಳೆ, ಭಕ್ಷ್ಯವನ್ನು ವಾಯುದೇವರು. ಹೀಗೆ ಒಬ್ಬೊಬ್ರು ಒಂದೊಂದನ್ನ ಮಾಡಿ ತಂದು ಕೊಡೋದಷ್ಟೇ ಕೆಲಸ, ಆದ್ರೆ ಬಡಿಸೋದು ಮಾತ್ರ ಮಹಾತಾಯಿಯೇ ಬಡಿಸ್ತಾಳೆ. ಹಾಗೆ ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವತ್ರಮಾ. ಆ ರೀತಿಯಾಗಿ ಅವರು ಮತ್ತೆ ವಸ್ತ್ರಾದಿಗಳನ್ನ ಮಾಡಿದ್ದಾರೆ, ತಂದು ಒರೆಸಿದ್ದಾರೆ. ಒರೆಸಿ ಕೂದಲುಗಳನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಆಮೇಲೆ ಧೂಪಾರತಿಗಳನ್ನ ಕೆಳಗೆ ಹಾಕ್ತಾ ಇದ್ದಾರೆ. ಆಮೇಲೆ ಮಹಾತಾಯಿಯೇ ಆ ಗಂಟು ಹಾಕ್ತಿದ್ದಾಳೆ. ದೊಡ್ಡ ಅನುಸಂಧಾನ ಇದು. ಏನು? ರೂಪಯಿತ್ವ ಸುಧೂಪೇನ ವಿಕೀರ್ಯೋತ ಬಂಧನಾತ್ ಬಬಂಧ ಕಮಲಾದೇವಿ. ಆಗ ಹೆಣ್ಣು ಮಕ್ಕಳು ಕೂದಲನ್ನ ಕಟ್ಟಿಕೊಳ್ಳುವಾಗ ರಮಾದೇವಿಯೇ ಶ್ರೀನಿವಾಸನ ಕೂದಲನ್ನ ಬಂಧಿಸಿದರು ಎಂಬ ಅನುಸಂಧಾನವನ್ನ ಮಾಡಿಕೊಂಡು ಹೆಣ್ಣು ಮಕ್ಕಳು ಕೂದಲನ್ನ ಬಂಧಿಸಿದರೆ ಆಗ ಆ ದೇಹದಿಂದ ಯಾವ ಸಾಧನೆ ಮಾಡಿದ್ರು ಕೂಡ ದೈತ್ಯರು ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ದೊಡ್ಡ ಅನುಸಂಧಾನವನ್ನ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾಕೆಂದ್ರೆ ಆಯಾಯ ಪದಾರ್ಥಗಳಲ್ಲಿ ಆಯಾ ದೇವತೆಗಳ ಚಿಂತನೆ ಮಾಡೋದ್ರಿಂದ ಎಷ್ಟು ಲಾಭ ಇದೆ ಅಂದ್ರೆ, ಈಗ ನೋಡಿ ಕಾಡಿಗೆ ಹಚ್ಕೊಳ್ಳೋದು ಯಾತಕ್ಕೆ? ಪರ ಪುರುಷರ ದೃಷ್ಟಿ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು ಅನ್ನುವ ಅನುಸಂಧಾನದಿಂದ ಹೆಣ್ಣು ಮಕ್ಕಳು ಕಾಡಿಗೆ ಹಚ್ಕೊಳ್ಳೋದು. ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತೇ ಇಲ್ಲ. ಆಗ ಆ ಕಾಡಿಗೆಯಲ್ಲಿ ಸಾಕ್ಷಾತ್ ಪಾರ್ವತೀ ದೇವಿ ಸನ್ನಿಹಿತಳಾಗಿದ್ದಾಳೆ. ಅವಳು ನಿಂತು, ಅವಳಿಗೆ ಯಾರು? ಬುದ್ಧಿಗೆ ಅಭಿಮಾನಿ ಉಮೆ. ಅಂತಹ ದುಷ್ಟ ಜನರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದಿದ್ದ ಹಾಗೆ ಆ ಪಾರ್ವತಿ ಬುದ್ಧಿಗೆ ಪ್ರೇರಣೆ ಮಾಡ್ತಾಳಂತೆ. ಯಾವಾಗ ಕಾಡಿಗೆಯಲ್ಲಿ ಪಾರ್ವತೀ ದೇವಿ ಇದ್ದಾಳೆ, ಅವಳೇ ನನ್ನ ಕಣ್ಣ ಅಂಚಿನಲ್ಲಿ ಬಂದು ಕೂತುಕೊಂಡು ಕೆಟ್ಟ ಕಾಮುಕರ ದೃಷ್ಟಿ ನನ್ನ ಮೇಲೆ ಬೀಳದ ಹಾಗೆ ನೋಡ್ಕೊಳ್ಳಿ ಅಂತ ಅನುಸಂಧಾನ ಮಾಡಿಕೊಂಡು ಹಚ್ಚಿಕೊಂಡ್ರೆ, ಯಾವುದೂ ಇಲ್ಲದೆ ಸುಮ್ಮನೆ ಹಚ್ಚಿಕೊಂಡ್ರೆ ಅದರಿಂದ ಬರುವ ಲಾಭ ಕಮ್ಮಿ. ಹಾಗಾಗಿ ಇವೆಲ್ಲವನ್ನು ಕೂಡ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಚಾಮರ ಯಾರು ಹಾಕಿದ್ರು, ಅವರಿಗೆ ಕನ್ನಡಿ ಯಾರು ಕೊಟ್ರು, ಇವೆಲ್ಲವನ್ನು ಕೂಡ ಒಂದೊಂದನ್ನಾಗಿ ಬಿಡಿಸಿ ಕೊಡ್ತಾರೆ. ಹಾಗಾದ್ರೆ ಮುಂದಿನ ಕಥೆ ಏನು ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀದೇವಿ ಭೂದೇವಿ ಸಮೇತನಾದ ಪದ್ಮಾವತಿ ಸಮೇತನಾದ ಶ್ರೀನಿವಾಸ ದೇವರ ಅಡಿದ ಅವರೆಗಳಲ್ಲಿ ಈ ನುಡಿಗುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.